ನಾನು ಯಾಕ್ರಿ ಮಿನಿಸ್ಟರ್ ಆಗಬಾರ್ದು? ನಾನು ಕೇಳ್ತಾ ಇಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ ಮಾತನ್ನು ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ ಈಗ ಗೊತ್ತಾಗುತ್ತೆ. ಮೊದಲ ಬಾರಿ ಗೆದ್ದಂಥ ಶಿವಗಂಗಾ ಬಸವರಾಜ್ ಪ್ರಶ್ನೆ ಇದು ನೋಡಿ, ಎಷ್ಟು ಆತ್ಮವಿಶ್ವಾಸದಿಂದ ಕೇಳ್ತಾ ಇದ್ದಾರೆ. 25 ವರ್ಷಗಳ ಹಿಂದೆ ಚನ್ನಗಿರಿ ಶಾಸಕರು ಮಂತ್ರಿ ಆಗಿದ್ರು ರೀ. JH ಪಟೇಲ್ರ ನಂತರ ನನಗೆ ಅವಕಾಶ ಸಿಗಲಿ, ಯಾಕೆ ನಮ್ಮ ಕ್ಷೇತ್ರವನ್ನು ಕಡೆಗಣಿಸ್ತಾ ಇದ್ದೀರಿ? ಹೊಸದಾಗಿ ಗೆದ್ದ 4-5 ಶಾಸಕರಿಗೆ ಮಂತ್ರಿ ಮಾಡಲಿ ಬಿಡ್ರಿ, ನಾನು ಯಾಕ್ರಿ ಮಂತ್ರಿ ಆಗಬಾರ್ದು? ನನಗೆ ಜಿಲ್ಲಾ ಜಾತಿ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನ ಬೇಕಾಗಿಲ್ಲ. ನಾನು ರೈತ ಹೋರಾಟದಿಂದ ಮುಂದೆ ಬಂದಂಥವನು, ರೈತ ಹೋರಾಟದಿಂದ ಮುಂದೆ ಬಂದಿದ್ದೀನಿ, ಹಾಗಾಗಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದೇನೆ. ದಟ್ ಈಸ್ ಹಿಸ್ ಕ್ಲೇಮ್. DK ಸಾಹೇಬರು ನನ್ನನ್ನು ಮಂತ್ರಿ ಮಾಡಲಿ ಅಂತ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ. ನಾನು ಯಾಕ್ರಿ ಮಿನಿಸ್ಟರ್ ಆಗಬಾರ್ದು? ಒನ್ ಲೈನ್ ಅಜೆಂಡಾ ಅಷ್ಟೇ ಅಲ್ವಾ? ನನಗೇನು ಅರ್ಹತೆಯಲ್ಲಿ ಕಡಿಮೆ ಇದೆ? 25 ವರ್ಷಗಳ ಹಿಂದೆ ಚನ್ನಗಿರಿ ಶಾಸಕರು ಮಂತ್ರಿ ಆಗಿದ್ರು. JH ಪಟೇಲ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. JH ಪಟೇಲ್ರ ನಂತರ ನನಗೆ ಅವಕಾಶ ಸಿಗಲಿ, ಯಾಕೆ ನಮ್ಮ ಕ್ಷೇತ್ರವನ್ನು ಇಲ್ಲಿ ಕಡೆಗಣಿಸ್ತಾ ಇದ್ದೀರಿ? ಹೊಸದಾಗಿ ಗೆದ್ದಂಥ 4-5 ಶಾಸಕರಿಗೆ ಮಂತ್ರಿ ಮಾಡಲಿ ಬಿಡಿ, ಹೊಸಬ್ರಿಗೇನು ಅವಕಾಶನೇ ಸಿಗಬಾರ್ದಾ? ನಮ್ಗೆ ಅರ್ಹತೆ ಇರಲ್ವಾ ಅನ್ನೋದು ಅವ್ರ ಪ್ರಶ್ನೆ. ಅದರ ಜೊತೆಗೆ DK ಸಾಹೇಬ್ರು, ಪಾಯಿಂಟ್ ಟು ಬಿ ನೋಟೆಡ್, DK ಸಾಹೇಬ್ರು ಅಲ್ಲ, ಅದು ಅವ್ರ ಇಷ್ಟ, ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅತಿ ಹೆಚ್ಚು ಪ್ರೀತಿ ಇದೆ, ಅವ್ರ ಬಗ್ಗೆ ಅಭಿಮಾನ ಇದೆ ಅನ್ನೋದನ್ನು ಇಲ್ಲಿ ಒಂದಿಷ್ಟು ನಮೂದಿಸಬೇಕಾಗಿತ್ತು, ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಅವರ ಮಗನಿಗೂ ಕೂಡ ಏನು ಹೆಸರಿಟ್ಟಿದ್ದಾರೆ ಗೊತ್ತಾ? ಶಿವಕುಮಾರ್. ಬರೀ ಶಿವಕುಮಾರ್ ಅಲ್ಲ, ಅದು DK ಶಿವಕುಮಾರ್ ಅವರ ಮೇಲಿರುವ ಪ್ರೀತಿಯಿಂದ ಇಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ಪ್ರಬಲ ಒಂದು ಬೆಂಬಲಿಗ, ಒಬ್ಬ ಅಭಿಮಾನಿ, ಒಬ್ಬ ಬೆಂಬಲಿಗ ಅಂತ ಕೂಡ ಆ ಸಾಲಿನಲ್ಲಿ ನಿಂತ್ಕೊಂಡಿರೋರಲ್ಲಿ ಶಿವಗಂಗಾ ಬಸವರಾಜ್ ಕೂಡ ಒಬ್ಬರು. ಏನು ನೆಕ್ಸ್ಟು ಏನಾಗುತ್ತೆ ಹಕ್ಕಿಕತ್ತು ಮುಹೂರ್ತಗಳ ಬಗ್ಗೆ ಮಾಧ್ಯಮದವರು ಕೂಡ ಅವ್ರ ಹತ್ರನೇ ಕೇಳ್ತಾ ಇದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಒಂದು ಕ್ರಾಂತಿಗೆ, ಮುನ್ನುಡಿಗೆ ಎಲ್ಲ ಹೆಸರುವಾಸಿಯಾಗಿದ್ದರು. ಯಾರು? ಶಿವಗಂಗಾ ಬಸವರಾಜ್. ಓಕೆ, ದಟ್ ಇಸ್ ಫೈನ್. ಪೊಲಿಟಿಕ್ಸ್ ಅಂದಾಗ ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನಮ್ಮವರೇ ಇದ್ದಾರ್ರಿ, ನಾಯಕರೇ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ವಿಶ್ವಾಸ, ಧೈರ್ಯ ಒಂದು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು ಶಿವಗಂಗಾ ಬಸವರಾಜ್ ಈಗ ಹೇಳ್ತಾ ಇರುವಾಗ. ಹಾಗೆಯೇ ಈಗ 4-5 ಜನರಿಗೆ ಕೊಡಲಿ ಬಿಡಿ, ಫಸ್ಟ್ ಟೈಮ್ MLA ಆದವ್ರಿಗೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರದ್ದೇ ಒಂದು ಒಗ್ಗಟ್ಟು, ತಂತ್ರಗಾರಿಕೆ ಎಲ್ಲವೂ ಇದ್ದೇ ಇರುತ್ತೆ. ಅದಕ್ಕೇನಾದರೂ ಕೊಡಬೇಕಲ್ಲ. DK ಸಾಹೇಬ್ರು ನಮ್ಮವ್ರು ಕೊಟ್ಬಿಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಮ್ಮ ಕ್ಷೇತ್ರ ಒಂದು ಕ್ಲೇಮ್ ಮಾಡ್ಕೊಳ್ಳೋಕೆ ಒಂದಿಷ್ಟು ಸ್ಟ್ರಾಂಗ್ ಪಾಯಿಂಟ್ಸ್ ಬೇಕಲ್ಲ, ಅದನ್ನು ಶಿವಗಂಗಾ ಬಸವರಾಜ್ ಮಾಡ್ತಾ ಇದ್ದಾರೆ.